ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಸಿಸ್ಟರ್ದು ಬ್ರೈಟ್ ಟು ಬಿ ಇದೆ. ಸೊ ಬ್ರೈಟ್ ಟು ಬಿ ಇಟ್ಕೊಂಡಿದ್ದೀವಿ ನಾವು ಇಲ್ಲೇ ವಿಜಯನಗರ 4th ಸ್ಟೇಜ್ ಕೋಸ್ಟಲ್ ರಾಕ್ ಅನ್ನೋ ಒಂದು ರೆಸ್ಟೋರೆಂಟಲ್ಲಿ. ಸೊ ದಟ್ ಡೆಕೋರೇಷನ್ಗೆಲ್ಲ ಆಲ್ರೆಡಿ ನಾನು ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಈಗ ಆಲ್ಮೋಸ್ಟ್ 4:30 ಆಗಿದೆ. ಅವರು ಆನ್ ದ ವೇ ಬರ್ತಾ ಇದ್ದಾರೆ. ಸೊ ವಿ ಆರ್ ಆಲ್ಸೋ ಹೆಡ್ಡಿಂಗ್ ಬ್ಯಾಕ್. ಹೋಗ್ತಾ ಇದ್ದೀವಿ ನಾವಿವಾಗ. ಬನ್ನಿ ವಿಡಿಯೋನ ಕೊನೆವರೆಗೆ ನೋಡಿ, ಸೊ ದಟ್ ಈ ಡೇ ಹೇಗಿರುತ್ತೆ ಅಂತ ನಿಮಗೂ ಇಷ್ಟ ಆಗುತ್ತೆ. ಸೊ ಬನ್ನಿ ಸಿಗುವ. ಸೊ ನಾನು ಇದನ್ನು ಬಿಫೋರ್ ರೆಡಿ ಆಗೋಕ್ಕಿಂತ ಮುಂಚೆನೇ ಹೋಗಿ ಪ್ಲೇಸ್ನ ಕನ್ಫರ್ಮ್ ಮಾಡಿ ಅವರಿಗೆ ಯಾವ ಥರ ಡೆಕೋರೇಷನ್ ಮಾಡಬೇಕು ಅನ್ನೋದನ್ನು ನಾನು ಮತ್ತು ಅರುಣ್ ಹೋಗಿ ಹೇಳ್ಬಿಟ್ಟು ಬಂದಿದ್ವಿ. ಸೊ ನಾನು ಈ ರೆಸ್ಟೋರೆಂಟನ್ನು ಬುಕ್ ಮಾಡೋಕ್ಕೆ ರೀಸನ್ ಏನು ಅಂದರೆ 3 ರೀಸನ್ಸ್. ಒಂದು, ಮನೆ ಹತ್ರ ಇತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದರಲ್ಲಿ ಇಂಡೋರ್ ಔಟ್ಡೋರ್ 2 ಆಪ್ಷನ್ ಕೂಡ ಇತ್ತು ನನಗೆ. ಬಿಕಾಸ್ ಮಳೆ ಬಂದರೆ ಇಂಡೋರ್ಗೆ ಹೋಗೋ ಥರ, ಇಲ್ಲಾಂದರೆ ಔಟ್ಡೋರ್ ಮಾಡೋ ಥರ. ಬಟ್ ನಮಗೆ ಮಳೆ ತುಂಬಾ ಸಪೋರ್ಟ್ ಮಾಡ್ತು. ಅವತ್ತು ಮಳೆ ಏನೂ ಇರಲಿಲ್ಲ. ಆ್ಯಂಡ್ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ. ಕೋಸ್ಟಲ್ ರಾಕ್ ಅಂತ ಅಪಾರ್ಟ್ಮೆಂಟ್ ಪಕ್ಕನೇ ಇದೆ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಮುಗಿಸಿ ಅವರಿಗೆ ಹೇಳಿಬಿಟ್ಟು ನಾನು ವಾಪಸ್ ಹೋಗಿ ರೆಡಿಯಾಗಿ ಆಮೇಲೆ ನಾವು ಬಂದಿದ್ದು. ಈ ಪ್ಲೇಸಲ್ಲಿ ತುಂಬಾ ಈವೆಂಟ್ಸ್ ಎಲ್ಲ ಮಾಡ್ತಾರೆ. ರಿಂಗ್ ರೋಡ್ ಪಕ್ಕನೇ ಇರೋದಿದು. ಸೊ ನಾವು ಡೆಕೋರೇಷನ್ ಅಲ್ಲಿ ಕೂಡ ಹೇಳ್ಬೋದು, ಔಟ್ಸೈಡ್ ಕೂಡ ಹೇಳ್ಬೋದು. ನನಗೆ ಗೊತ್ತಾಗಿರಲಿಲ್ಲ. ಸೊ ದಟ್ ನಾನು ಔಟ್ಸೈಡೇ ಹೇಳ್ಕೊಂಡಿದ್ದೆ ಡೆಕೋರೇಷನ್ಗೆ. ಹಾಯ್, ಸೊ ಐ ಆಮ್ ಗೆಟಿಂಗ್ ರೆಡಿ. This top from Zara and this pant from Zudio. ಇದಕ್ಕೆ ಬ್ರೈಟ್ ಟು ಬಿಗೆ ಅಂತಲೇ ತೊಗೊಂಡಿರೋದು. ಸೊ ಅವಳು ಬ್ಲ್ಯಾಕ್ ಆ್ಯಂಡ್ ವಿ ಆರ್ ಪ್ಲ್ಯಾನಿಂಗ್ ಫಾರ್ ವೈಟ್ ಡ್ರೆಸ್, ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್. ಸೊ ಇವಾಗ ರೆಡಿ ಆಗ್ತಿದ್ದೀನಿ. ಡೆಕೋರೇಷನ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನಾವು ಇನ್ನೇನು ಹೋಗ್ಬೇಕು ಇವಾಗ. ಅಲ್ಲಿಂದ JP ನಗರಿಂದ ಆಲ್ಮೋಸ್ಟ್ ಎಲ್ಲ ಬರ್ತಿದ್ದಾರೆ. ಓಕೆನಾ? ಸೊ ವಿ ಆರ್ ರೆಡಿ ಆ್ಯಂಡ್ ವಿ ಆರ್ ಗೋಯಿಂಗ್. ಸಿ ಯು. ಹೋಗ್ತಿದ್ದೀವಿ ಇವತ್ತು. ಪ್ರೀ ವೆಡ್ಡಿಂಗ್ ಅಲ್ಲ, ಬ್ರೈಟ್ ಟು ಬಿ. ಯಾರ್ದು ಬ್ರೈಟ್ ಟು ಬಿ? ನಾವು ಬರ್ತೇವೆ ಕೇಕ್ ಇಸ್ಕೊಬಂದು ಕೊಟ್ಟಿದ್ವಿ. ಡಿಸೈನ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಕೇಕು. ಏನು ಮಾಡೋಕ್ಕಾಗಲ್ಲ. ಹೆಡೆಡ್ ಔಟ್. ಕೇಕ್ ಇಸ್ಕೊಬೇಕು. ಕೇಕ್ ಇಸ್ಕೊಂಡು ಇವಾಗ ಹೋಗಬೇಕು. ನಾನು ಅಲ್ಲಿ ಹೋಗ್ಬಿಡ್ತೀನಿ ಬಿಕಾಸ್ ಫೋಟೋಗ್ರಾಫರ್ ಬಂದು ವೆಯ್ಟ್ ಮಾಡ್ತಿದ್ದಾರೆ ಆಲ್ರೆಡಿ. ಸೊ ನಾನು ಅಲ್ಲಿ ಹೋಗಿರ್ತೀನಿ. ಅರುಣ್ ಆ್ಯಂಡ್ ಪಾರ್ಥ ಇಸ್ಕೊಂಬರ್ತಾರೆ ಕೇಕು. ಸೊ ನಮ್ಮ ಮನೆ ನಿಯರೇ ಇರೋದು ಬೇಕ್ರಿ ಕೂಡ. ಸೊ ಅಲ್ಲೇ ಬುಕ್ ಮಾಡಿರೋದು. ಆಲ್ಮೋಸ್ಟ್ ನಾವೆಲ್ಲ ಅಲ್ಲೇ ತೊಗೊಳೋದು. ಇವಾಗ ಹೋಗೋಣ, ಲೆಟ್ಸ್ ಗೋ. ಸೊ ನಾವು ಒಂದು 4:45ಗೆ ಮನೆ ಬಿಟ್ಟಿದ್ದು. ಸೊ ರಿಂಗ್ ರೋಡ್ ಪಕ್ಕನೇ ನಮ್ಮ ಮನೆ ಕೂಡ. ಸೊ ದಟ್ ನಾವು ಬೇಗ ಒಂದು 5 ಮಿನಿಟ್ಸ್ಗೆ ರೀಚ್ ಆಗ್ಬೋದಿತ್ತು. ಚಿಕ್ಕ ಮದುವೆ ಕೊಟ್ಟಿದ್ನಿ. ನಮ್ಮ ಅಮ್ಮನೂ ನಮ್ಮ ಅಪ್ಪಂಗೂ ಕರ್ಕೊಂಡ್ತಿದ್ದಾರೆ. ಸೊ ಆಸಿದಿ ಈಗ ನಾವು ಏನು ಮಾಡ್ತೀವಿ ಗೊತ್ತಾ? ಈಗ ಕಾರಲ್ಲಿ ಕೂತ್ಕೊಂಡಾಯ್ತು. ನಾವು ಏನು ಕಾರಲ್ಲಿ ಈಗ ಹೊಸ ಕಾರ್ ತಗೊಂಡು ನಾವು ಕಾರಲ್ಲಿ ಕೂತ್ಕೊಂಡು ಎಸಿನೂ ಹೋಗ್ತಿದ್ದು. ಸೊ ದಿಸ್ ಇಸ್ ಮಲ್ಟಿ ಕ್ಯುಸಿನ್ ರೆಸ್ಟೋರೆಂಟ್. ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ಇರುತ್ತೆ. ನಾನು ಯಾಕೆ ಅಲ್ಲಿ ಫುಡ್ಡಿಗೆ ಪ್ರಿಪೇರ್ ಮಾಡಲಿಲ್ಲ ಅಂತಂದರೆ, ನಾನು ಅಲ್ಲಿ ಹೇಳಲಿಲ್ಲ, ಬುಕ್ ಮಾಡಲಿಲ್ಲ ಅಂದರೆ ಒಂದೇ ರೀಸನ್. ಫುಡ್ ವಾಸ್ ವೆರಿ ಗುಡ್ ಫಾರ್ ನಾನ್ ವೆಜಿಟೇರಿಯನ್ಸ್. ಬಟ್ ನಮ್ಮ ಮನೇಲಿ ಏನಂದರೆ ಎಲ್ಲ ಪ್ಯೂರ್ ವೆಜ್ಜು, ಅಮ್ಮ, ನಮ್ಮ ಅತ್ತೆ, ಆಂಟಿ ಎಲ್ಲ. ಸೊ ದಟ್ಸ್ ವೈ ನಾನು ಅಲ್ಲಿ ಫುಡ್ಡಿಗೆ ಬುಕ್ ಮಾಡಿರಲಿಲ್ಲ. ಪ್ಲೇಸಿಗೆ ಮಾತ್ರ ಬುಕ್ ಮಾಡಿದ್ದು. ಸೊ ದಟ್ ನಿಮಗೂ ಯಾವುದಾದ್ರೂ ಈವೆಂಟ್ಸ್ ಇದ್ದರೆ ನೀವು ಬುಕ್ ಮಾಡ್ಕೊಬೋದು. ನಾವು ಸ್ವಲ್ಪ ಅರ್ಲಿ ಬಂದಿದ್ವಿ ಬಿಕಾಸ್ ನನ್ನ ತಂಗಿಗೆ ಸರ್ಪ್ರೈಸ್ ಇತ್ತು ಮತ್ತು ಮನುನ ಬೇಗ ಕರೆಸ್ಬೇಕಿತ್ತು ಎಲ್ಲ. ಆಮೇಲೆ ಡೆಕೋರೇಷನ್ ಎಲ್ಲ ಪರ್ಫೆಕ್ಟಾಗಿ ಆಗಿದೆಯಾ ಅಂತ ನೋಡಿಕೊಂಡು ಅದಾದಮೇಲೆ ನಾನು ನನ್ನ ತಂಗಿಗೆ, ಅವ್ರಿಗೆ ಮತ್ತು ಎಲ್ಲರಿಗೂ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಫಸ್ಟು ಬಂದು ಎಲ್ಲ ಚೆಕ್ ಮಾಡಿಕೊಂಡೆ. ನಾನು ಈ ಡೆಕೋರೇಷನ್ನ ಪೂರ್ಣ ಅಂತ ಈವೆಂಟ್ ಅವರಿಗೆ ಹೇಳಿ ಮಾಡಿಸಿದ್ದು ಇದನ್ನು. ಸೊ ಅವ್ರು ಬಂದು ಮಾಡಿಕೊಟ್ರು. ಸೊ ಅದಾದಮೇಲೆ ನನ್ನ ತಂಗಿ ಬರೋ ಅಷ್ಟರಲ್ಲಿ ಆರೋಹಿ ಫೋಟೋಶೂಟ್ ಮಾಡಿಸ್ತಿದ್ದಾಳೆ. ಅವಳಂತೂ ಇವಾಗ ಮನೇಲಿ ಈಗ ನಾನೇ ಒಂದು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾಳೆ. ಅಷ್ಟಕ್ಕೆ ನಮ್ಮ ಮನೆಯಿಂದನೂ ಬಂದರು. ಸೊ ಅವ್ರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್. ನೈಸ್ ಡ್ರೆಸ್. ಹಾಯ್. ನೈ
ಆಫ್ಟರ್ ದ್ಯಾಟ್ ಮನು ಒಳಗಡೆ ಸೆಟಲ್ ಆಗೋವರೆಗೆ ಇವಳನ್ನ ಬ್ಲೈಂಡ್ ಫೋಲ್ಡ್ ಮಾಡೋಣ, ಬಿಕಾಸ್ ಅವ್ರು ಬರ್ತಾರೆ ಅಂತ ಅವಳಿಗೆ ಹೇಳಿರಲಿಲ್ಲ. ಬಟ್ ಎನಿವೇ ಅವಳಿಗೆ ಗೊತ್ತಿರುತ್ತೆ, ಬಿಕಾಸ್ ಅವ್ರು ಇನ್ನೂ ಊರಿಗೆ ಹೋಗಿರಲಿಲ್ಲ, ಮೈಸೂರಲ್ಲೇ ಇದ್ದರು. ಬಟ್ ನಾನು ಅದರಲ್ಲೇ ಬೇರೆ ಥರ ಸರ್ಪ್ರೈಸ್ ಮಾಡೋಕ್ಕೆ, ಅಂದರೆ ಬೊಕ್ಕೆ ತೊಗೊಂಡು ಅವಳಿಗೊಂದು ಗಿಫ್ಟು ಆ ಥರ ಅರೇಂಜ್ ಮಾಡಿ ಅಂತಾರ ಹೇಳಿದ್ವಿ. ಸೊ ದಟ್ ಅದಕ್ಕೋಸ್ಕರ ಅವಳನ್ನ ಈಚೆನೇ ಸ್ವಲ್ಪ ವೆಯ್ಟ್ ಮಾಡಿಸ್ತಿದ್ದೆ, ಬಿಕಾಸ್ ನಾವು ವಿಡಿಯೋಗೂ ಹೇಳಿದ್ವಿ. ವಿಡಿಯೋ ಮತ್ತು ಫೋಟೋ ಬಂದು ನಾವು ಹೇಳಿದ್ದು ಅಮೋಕ್ ಫೋಟೋಗ್ರಫಿ ಅಂತ. ಅವ್ರ ನಂಬರ್ ನಾನು ಇಲ್ಲೇ ಹಾಕಿರ್ತೀನಿ. ವೆರಿ ಅಫೋರ್ಡಬಲ್ ರೇಟಲ್ಲಿ ನಮಗೆ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿನ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಎಡಿಟಿಂಗ್ ಆ್ಯಂಡ್ ಎವ್ರಿಥಿಂಗ್. ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಫೋಟೋಸ್, ವಿಡಿಯೋಸ್, ಇನ್ವಿಟೇಷನ್ಸ್ ಎಲ್ಲ ಕೂಡ ಮಾಡಿಕೊಡ್ತಾರೆ. ಅದಾದಮೇಲೆ ನಾವು ಕೂಡ ಅವಳನ್ನ ಕರ್ಕೊಂಡು ಬಂದ್ವಿ. ಸೊ ದಟ್ ಸ್ವಲ್ಪ ವಿಡಿಯೋ ಶೂಟ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಅದಾದಮೇಲೆ ಮನು ಕೂಡ ವೆಯ್ಟ್ ಮಾಡ್ತಾಯಿದ್ರು ಅವಳಿಗೋಸ್ಕರ. ಸೊ ದಟ್ ಅವಳನ್ನು ಅಲ್ಲಿ ಕಳಿಸಿದ್ವಿ. ಶೀಸ್ ಲಿಟಲ್ ಸರ್ಪ್ರೈಸ್ ಅವ್ರನ್ನ ನೋಡಿ, ಬಿಕಾಸ್ ಅವಳು ಅಂದ್ಕೊಂಡಿದ್ಲು ಆಮೇಲೆ ಬರ್ತಾರೆ, ಬಂದು ಹೋಗ್ಬಿಡ್ತಾರೆ, ಊರಿಗೆ ಹೋಗಬೇಕಿತ್ತು ಅವರು. ಸೊ ದಟ್ ಅವರು ಬರಲ್ಲ ಅನ್ನೋ ಥರ ನಾವು ಕನ್ವೆ ಮಾಡಿದ್ವಿ. ಸೊ ದಟ್ ಶಿ ಆಲ್ಸೋ ಸರ್ಪ್ರೈಸ್ಡ್ ಅವ್ರನ್ನ ನೋಡಿ, ಬಿಕಾಸ್ ಬ್ರೈಡ್ ಟು ಬಿ ಅಂದರೆ ಬ್ರೈಡ್ ಒಬ್ಬರೇ ಇರಬೇಕು ಅನ್ನೋ ಥರ ಇರುತ್ತೆ. ಬಟ್ ನಾನು ಅವರಿಬ್ಬರು ಎಂಜಾಯ್ ಮಾಡಲಿ ಆ ಡೇನ ಅಂತ ಅಂದ್ಬಿಟ್ಟು ಇಬ್ರಿಗೂ ಪ್ಲ್ಯಾನ್ ಮಾಡಿದ್ದು. ಸೊ ಅವಳಿಗೂ ತುಂಬಾ ಖುಷಿ ಆಯಿತು ಎಲ್ಲದೂ. ನಾನೇನು ಹೇಳೋದು ಅಂದರೆ, ನನ್ನ ಮದುವೆ ಆಗಿದ್ದು ಕೋವಿಡ್ ಟೈಮಲ್ಲಿ. ಆ ಟೈಮಲ್ಲಿ ಆದ್ರೂ ಎಷ್ಟು ಆಗುತ್ತೆ ಅಷ್ಟು ಕೂಡ ಮೆಹಂದಿ ಶಾಸ್ತ್ರ ಆಗಿರ್ಬೋದು ಅದೆಲ್ಲ ಮಾಡ್ಕೊಂಡಿದ್ವಿ. ಬಟ್ ನನ್ನ ಥಾಟಲ್ಲಿ ಇದ್ದಿದ್ದು ನನ್ನ ತಂಗಿಗೆ ಯಾವುದು ಮಿಸ್ ಆಗಬಾರ್ದು. ಸೊ ದಟ್ ನಾನು ಎಂಜಾಯ್ ಮಾಡಬೇಕು, ಮನೆಯವರೆಲ್ಲ ಎಂಜಾಯ್ ಮಾಡಬೇಕು ಅಂತ. ಸೊ ದಟ್ ಬ್ರೈಡ್ ಟು ಬಿಲು ಅಷ್ಟೇ ಜಾಸ್ತಿ ಟೈಮ್ ವೇಸ್ಟ್ ಮಾಡಲೇ ಇಲ್ಲ. ಅಲ್ಲೂ ಗೇಮ್ಸ್ ಆಗಲಿ ತುಂಬ ಅವ್ರನ್ನ ಎಲ್ಲರನ್ನೂ ಎಂಗೇಜ್ ಮಾಡೋ ಥರ ನಾನು ಆಲ್ಮೋಸ್ಟ್ ಇಟ್ಕೊಂಡಿದ್ದೆ. ಆ್ಯಂಡ್ ಅವಳು ಕೂಡ ಅಷ್ಟೇ, ಅವ್ರಿಗೆ ಸರ್ಪ್ರೈಸ್ ಕೊಡೋಕ್ಕೆ ಅವ್ರದ್ದು ನೇಮ್ಸ್ದೆಲ್ಲ ಹಾಕ್ಕೊಂಡಿದ್ಲು, ಅವ್ರು ಬಂದರೆ ಹಾಕ್ಕೊಳ್ಳೋಣ ಅಂತ. ಸೊ ಬಂದಿದ್ದು ಗೊತ್ತಾಯ್ತಲ್ವ. ಸೊ ದಟ್ ನಾವು ಇಲ್ಲಿ ಒಳಗಡೆ ಬಂದು ಅವ್ರದ್ದು ನೇಮ್ಸ್ ಏನಿದೆ ಅದನ್ನು ಹಾಕಿ ಸರ್ಪ್ರೈಸ್ ಮಾಡ್ತಿದ್ದೀವಿ. ಸೊ ದಟ್ ನಾವೇನಂದರೆ ಇರೋ ಟೈಮಲ್ಲಿ ಆ್ಯಂಡ್ ನಮಗಾಗೋ ಅಷ್ಟು ಟೈಮಲ್ಲಿ ಏನೇನೆಲ್ಲ ಮಾಡ್ಬೋದು ಯುನೀಕಾಗಿ ಅಂತ ಥಿಂಕ್ ಮಾಡ್ತಿರ್ತೀವಿ. ಆ್ಯಂಡ್ ಸೊ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು. ಬಟ್ ಮೇನ್ ಪ್ರಾಬ್ಲಮ್ ಏನಂದರೆ ಕಪಲ್ಸ್ ಅಂತ ಬಂದಾಗ ಫೋಟೋ ಶೂಟ್. ಸೊ ಅದಕ್ಕೇ ಒಂದು 40 ಮಿನಿಟ್ಸ್ ತಗೊಂಡ್ರು ಶೂಟ್ ಎಲ್ಲ ಮಾಡೋಕ್ಕೆ, ಬಿಕಾಸ್ ನಾವು ವಿಡಿಯೋ ಶೂಟು ಕೂಡ ಹೇಳಿದ್ವಿ ಅಲ್ವಾ. ಸೊ ದಟ್ ಎಲ್ಲ ಕವರ್ ಮಾಡೋದಕ್ಕೆ ಒಂದು 40 ಮಿನಿಟ್ಸ್ ಆಯಿತು. ಪ್ಯಾರ್ಲಲ್ಲಿ ನನ್ನ ಮಗಳು ಬಿಡಬೇಕಲ್ವ, ಐಸ್ ಕ್ರೀಮ್ ಅದು ಇದು ಅಂತ ತಿಂದ್ಕೊಂಡು ನೆಕ್ಸ್ಟ್ ವಿ ಸ್ಟಾರ್ಟೆಡ್. ಸೊ ಅದರಲ್ಲೂ ತುಂಬ ಏನು ಡಿಲೇ ಮಾಡಲಿಲ್ಲ. ಕೇಕೆಲ್ಲ ಕಟ್ ಮಾಡಿಸಿ ಫೋಟೋ ಶೂಟ್ ಮಾಡಿಸಿ ನೆಕ್ಸ್ಟ್ ಮೇಯ್ನ್ ಇದ್ದಿದ್ದೆ ಗೇಮ್ಸ್ ಆಡಿಸ್ಬೇಕು ಅಂತ. ಅವ್ರ ಕಪಲ್ಗೆ ಗೇಮ್ಸ್ ಆಡಿಸಿದ್ರೆ ಇಟ್ ವಾಸ್ ವೆರಿ ಮೆಮೊರಬಲ್. ಆ್ಯಂಡ್ ಅವ್ರಿಗೆ ಫ್ರೀಯಾಗಿ ಮಾತಾಡೋ ಥರ ಮತ್ತು ಅಂಡರ್ಸ್ಟ್ಯಾಂಡ್ ಹೇಗೆ ಮಾಡ್ಕೊಂಡಿದ್ದಾರೆ ಅನ್ನೋದೆಲ್ಲ ತಿಳ್ಕೊಬೋದು ಅಂತಿತ್ತು. ಆ್ಯಂಡ್ ನನ್ನ ತಂಗಿಗೆ ಈ ಥರ ಎಲ್ಲ ಮದುವೆ ಆಗಬೇಕು, ಮೀನ್ಸ್ ಬ್ರೈಡ್ ಟು ಬಿ ಇದೆಲ್ಲ ಸ್ಪೆಷಲ್ ಆಗಿರಬೇಕು ಅಂತ ಇಷ್ಟ. ಸೊ ವೈ ನಾಟ್, ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದು. ನಾನು ಈ ಥರ ಟೇಬಲಲ್ಲಿ ಡೆಕೋರ್ಗೆ ಹೇಳಿದ್ದೆ. ಅದಾದಮೇಲೆ ನಾವು ಕೂಡ ಗೇಮ್ಸ್ ಎಲ್ಲ ಆಟಾಡ್ಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವ್ರದ್ದು ಶೂಟ್ ಆಗೋವರೆಗೆ ನಮ್ಮದು ಸ್ವಲ್ಪ ಶೂಟ್ ಮಾಡಿಸ್ಕೊಂಡ್ವಿ ಅಲ್ಲೇ, ಅಂದರೆ ಒಂದು 10 ಫೋಟೋಸ್ ಅಷ್ಟೇ. ಅದಾದಮೇಲೆ ಗೇಮ್ ಸ್ಟಾರ್ಟ್ ಮಾಡಿದ್ವಿ. ನಿಮಗೆ ಅದಕ್ಕೆ ಅನ್ವಯಿಸುತ್ತೆ ಅಂದರೆ ನಿಮ್ಮನ್ನೇ ನೀವು ಹಿಂಗೆ ಇಟ್ಕೊಬೇಕು. ಓಕೆ, ದ ಫಸ್ಟ್ ಕ್ವಶನ್ ಗೈಸ್, ಹೂ ಮೇಡ್ ದ ಫಸ್ಟ್ ಮೂವ್ ಮಾಡಿದೆ? ಓಕೆ, ಹೂ ಟೇಕ್ಸ್ ಲಾಂಗರ್ ಟು ಗೆಟ್ ರೆಡಿ? ಹೂ ಬೆಟರ್ ಇನ್ ದ ಕಿಚನ್? ಕರೆಕ್ಟ್ ಆನ್ಸರ್. ಓಕೆ, ಹೂ ಲವ್ಸ್ ಮೋಟರ್ ಬೈಕಲ್ ರೈಡ್ಸ್? ನಾನು ಜಾಸ್ತಿ ಅವರೇ. ಓಕೆ, ಹೂ ಲವ್ಸ್ ಡಾಗ್ಸ್? Okay, who keep their car clean? Okay, who love heat outside foods? Who will cry on bid? Okay, ಕಲರ್ ಯಾವುದು? ಕರೆಕ್ಟ್ ಇದ್ರೆ ನೀವು ಕೈ ಎತ್ತಬೇಕು, ಕರೆಕ್ಟ್ ಇಲ್ಲ ಅಂದ್ರೆ ಹಿಂಗೆ ಫ್ಲಾಶ್ ತೋರಿಸ್ಬೇಕು. ಇನ್ನೇನು ಮಾತಾಡ್ತಿರ್ತೀವಿ ಆಗಿದ್ರೆ? ಓಕೆ, ವೈಟ್ ರಾಂಗ ಮನೋರೆ ರೈಟಾ? ರಾಂಗ್.
ಓಕೆ ಯಾವ್ದನ್ನ ಕೇಳು. ನನ್ನ ಫೇವ್ರೆಟ್ ಕಲರ್ ಅಂತ ಕೇಳು. ಮನೋರಿ ಸೇಮ್ ಕ್ವಶನ್. ಓಕೆ ಮನೋರ್ ಫೇವ್ರೆಟ್ ಫುಡ್. ಇಡ್ಲಿ. ಕರೆಕ್ಟಾ? ಓಕೆ ಸ್ನೇಹಾಸ್ ಫೇವ್ರೆಟ್ ಫುಡ್. ಓಕೆ ಇವಾಗ ಏನಂದ್ರೆ ಗೇಮ್ ಗೊತ್ತು, ಮಧ್ಯ ಒಂದು ಆಬ್ಜೆಕ್ಟ್ ಇದೆ, ನಾನು ಸ್ಟಾರ್ಟ್ ಅಂತ ಹೇಳ್ತೀನಿ. ಸ್ಟಾರ್ಟ್ ಆದಮೇಲೆ ಯು ಕ್ಯಾನ್ ಟೇಕ್ ಟೈಮು ತಗೋಬೋದು, ತಗೊಳ್ದೇನೂ ಇರ್ಬೋದು. ಬಟ್ ಹೂ ಪಿಕ್ ಫಸ್ಟ್? ಸ್ಟಾರ್ಟ್ ಅಂದ ತಕ್ಷಣ ಯಾರು ಟೈಮ್ ಕೊಡ್ತಾರೆ? ಓಕೆ ರೆಡಿ? ನೀನ್ ಮಧ್ಯೆ ಬರಬಾರ್ದು. ಓಕೆ ಮಧ್ಯೆ ಇಡು. ಓಕೆ ರೆಡಿ 1 2 ಕೈಯಿಂದ ತಗೋ. ರೆಡಿ 1 2 3 ಸ್ಟಾರ್ಟ್. ಓಕೆ ನೆಕ್ಸ್ಟ್ ಅಗೇನ್. ಮನೋರೇ ಬಿಡಬೇಡಿ. ರೆಡಿ 1 2 3 ಸ್ಟಾರ್ಟ್. ನೆಕ್ಸ್ಟ್ ರೆಡಿ 1 2 3 ಸ್ಟಾರ್ಟ್. ಓಕೆ ಮನೋರ್ ವಿನ್ ಆದ್ರು ಇದರಲ್ಲಿ. ಓಕೆ ಮಾತಾಡ್ಬಾರ್ದು. ತಿನ್ನು. ಆರು ನೀನ್ ಮಾತಾಡ್ಬಾರ್ದು. ಇಟ್ಕೊಂಡ ತಕ್ಷಣ ಓ ಅಂತ ಕಿರ್ಸ್ಬೇಕು. ಸ್ನೇಹ ನಾನು ಹೊಡೆದ್ಬಿಡ್ತೀನಿ. ಆ ಥರ ಎಲ್ಲ ಆಡಿದ್ರೆ ವೇಸ್ಟ್. ನೋಡ್ಕೊಂಡು ಹೋಗು. ಇದು ಪಕ್ಕ ಪಾರ್ಥ. ಇದು ಅಲ್ಲ. You know need to touch all that things. Only ಕೈ ಮಾತ್ರ. ಕೈ ಮಾತ್ರ ಇವರು ಅಲ್ಲ. ಓನ್ಲಿ ಕೈ ಮಾತ್ರ. ಇಲ್ಲಿ ಎಲ್ಲ ಮಿಕ್ಸ್ ಆಗಿ. ಇಲ್ಲಿ ಕೆಳಗಡೆ ಇಲ್ಲ ಪ್ರಾಮಿಸ್ ಕಾಣಿಸ್ಲಿಲ್ಲ. ಒಂಚೂರು ಏನು ಕಾಣಿಸಿಲ್ಲ. ಅವ್ರ ಕೈ ಸಣ್ಣ ಐತಲ್ಲ ಅದು ರೆಡಿನಾ? ಸ್ಟಾರ್ಟ್ ಓಕೆ ಇವತ್ತು ಗ್ಯಾದರ್ ಆಗಿರೋದಕ್ಕೆ ಎಲ್ಲ ಫೋನ್ನ ಸ್ವಲ್ಪ ಕೆಳಗಡೆ ಇಡಿ, ಎಸ್ಪೆಷಲಿ ಅರುಣ್. ಓಕೆ ಹೇಗೆ ಅನ್ನಿಸ್ತು ಬ್ರೈಟ್ ಟು ಬಿ? ತುಂಬ ಖುಷಿ ಆಯ್ತು. ಚೆನ್ನಾಗಿತ್ತು. ಎಲ್ಲ ಅರೇಂಜ್ ಮಾಡಿದ್ದು, ಪ್ಲ್ಯಾನ್ಸು, ಗೇಮ್ಸು. ಓಕೆ ಎಲ್ಲ ಚೆನ್ನಾಗಿತ್ತು. ಖುಷಿ ಆಯ್ತು. ಸೊ ಫೈನಲಿ ಇವಾಗ ನಿನ್ನ ಓಲ್ಡ್ 26 years ಅಮ್ಮನ ಮನೆಯಲ್ಲಿ ಹೇಗಿತ್ತು ಅಂತ ಒಂದು ಮಿನಿಟ್ ಹೇಳ. ಅಮ್ಮನ ಮನೇಲಿ ಹೇಗಿತ್ತು ಅಂತಂದರೆ, ನಾನು ತುಂಬ ಮುದ್ದಿನ ಮಗಳು. ನಮ್ಮ ಅಮ್ಮಂಗೆ ಎಷ್ಟೇ ನಾನು ಕೋಪ ಮಾಡ್ಕೊಂಡು ಬೈದ್ರು ಬೇಜಾರು ಮಾಡ್ಕೊತಾ ಇರಲಿಲ್ಲ. ನಮ್ಮ ಅಪ್ಪ ತುಂಬ ಪ್ರೀತಿ ನೋಡಿಕೊಂಡ್ರು. ಆಮೇಲೆ ನಮ್ಮ ಅಮ್ಮನೂ ಅಷ್ಟೇ ಸ್ಟ್ರಿಕ್ಟು, ಓವರ್ ಪ್ರೀತಿ, ಓವರ್ ಕೇರ್. ಎಲ್ಲೂ ಕಳಿಸ್ತಿರ್ಲಿಲ್ಲ. ಏನಕ್ಕೆ ಕಳಿಸ್ತಿರ್ಲಿಲ್ಲ ಅಂತಂದರೆ ಏನಾದರೂ ಆಗ್ಬಿಡುತ್ತೆ ಅವಳಿಗೆ, ಏನಾದರೂ ಆಗ್ಬಿಡುತ್ತೇನೋ ಅಂತ. ನಮ್ಮಮ್ಮ ಎಲ್ಲ ಸ್ಟೆಪ್ಸಲ್ಲೂ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಂದೆಲ್ಲ ಏನೋ ಎಕ್ಸ್ಟ್ರಾ ನಂದು ಏನೇನು ಆ್ಯಕ್ಟಿವಿಟೀಸ್ ಇದೆ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದು ನಮ್ಮ ಅಕ್ಕ. ಆಮೇಲೆ ನಾನು ಇವತ್ತು ಈ ಸ್ಟೇಜಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ನಮ್ಮ ಭಾವ ನನ್ನ ಇನ್ಫೋಸಿಸ್ ಸೇರಿಸಿದ್ರು. ಆಮೇಲೆ ಅಪ್ಪ ಅಮ್ಮನ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಸಪೋರ್ಟಿವ್, ತುಂಬ ಕೇರ್, ತುಂಬ ಪ್ರೀತಿ ಮಾಡಿ ಬೆಳೆಸಿದ್ದಾರೆ. ನನ್ನ ಒಂದು ಚಿಕ್ಕ ಮಗು ಥರನೇ ಇಲ್ಲಿ ತನಕ ನೋಡ್ಕೊಂಡಿದ್ದಾರೆ. ಯಾವಾಗಲೂ ಹೇಳ್ತಿರ್ತಾರೆ, ಏನೇ ಕೇಳಿದ್ರು ಮುಂದೆ ತಂದು ಕೊಡ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಮತ್ತು ನಾನು ಮೇಯ್ನಾಗಿ ಹೇಳಬೇಕು ಅಂದರೆ ನಮ್ಮ ಆಂಟಿ ಚಿಕ್ಕಪ್ಪ, ನಾನು ಚಿಕ್ಕವಳಿದ್ದಾಗಿಂದ ಎಲ್ಲ ವಿಷಯಕ್ಕೂ ಚಿಕ್ಕಪ್ಪ ಅಂತೂ ನಾನು ಯಾವಾಗಲೂ ಸ್ನೇಹ ಅಂತ ಕರೆದೇ ಇಲ್ಲ, ಮಗಳೇ ಅಂತಲೇ ಕರೆಯೋದು. ಚಿಕ್ಕ ವಯಸ್ಸಿಂದ ನೋಡಿರೋ ಪ್ರಕಾರ ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪನೇ ನಮಗೆ ಬ್ಯಾಕ್ ಬೋನ್ ಥರ.
ಆಮೇಲೆ ನಮ್ಮ ಆಂಟಿ ಅವರಂತೂ ತುಂಬ ಫ್ರೆಂಡ್ಲಿ, ತುಂಬ ಖುಷಿ ಆಗುತ್ತೆ ಆ ಥರ ಫ್ಯಾಮಿಲಿ ಸಿಕ್ಕಿರೋದಕ್ಕೆ. ಅಂಕಲ್ ಇರಬೇಕಿತ್ತು, ಅವ್ರಿಲ್ಲ, ಬೇಜಾರಾಗುತ್ತೆ. ಬಟ್ ನಮ್ಮ ಪಾರ್ಥ ತುಂಬ ಟ್ಯಾಲೆಂಟೆಡು, ಅಂದರೆ ತುಂಬ ಖುಷಿ ಆಗುತ್ತೆ. ನನ್ನ ಬ್ರದರ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಪ್ರೌಡ್ ಮೂಮೆಂಟ್ ಅನಿಸುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ಗಾಡೀಲಿ ಬಂದ್ರೆ ಹೇಳಿ. We are going for hotel for a night dinner. ಆ್ಯಕ್ಚುಲಿ 7:30 ಆಯಿತು ಅನಿಸುತ್ತೆ ಮುಗಿಯೋದು. ಸೊ ಇವಾಗ ಊಟಕ್ಕೆ ಡಿನ್ನರಿಗೆ ಹೋಗ್ತಾ ಇದ್ದೀವಿ, ಬನ್ನಿ. ಸೊ ಅದಾದಮೇಲೆ ನೆಕ್ಸ್ಟು ನಾವು ಬಂದಿದ್ದು ಬಸವೇಶ್ವರ ಖಾನಾವಳಿ ಅಂತ. ಆ ಹೋಟೆಲ್ಗೆ ನಾನು ಟೇಬಲ್ ಬುಕ್ ಮಾಡಿಸಿದ್ದೆ ಆಲ್ರೆಡಿ 12 ಮೆಂಬರ್ಸ್ಗೆ ಅಂತ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ಮನೆಯವ್ರಿಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಅವರಿಗೆ ಜೋಳದ ರೊಟ್ಟಿ ಆಗಿರ್ಬೋದು, ವೆರೈಟಿ ಪಲ್ಯಗಳು, ಆ ಥರ ಫುಡ್ನ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೇಲಿ. ಸೊ ದಟ್ ಅದಕ್ಕೋಸ್ಕರ ಬುಕ್ ಮಾಡಿಸಿದ್ದೆ ಆ್ಯಂಡ್ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಸೊ ಈ ಡೇ ಅಂತೂ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಬಿಕಾಸ್ ನಮ್ಮ ಅರ್ಲಿ ಸ್ಟೇಜು ಅಷ್ಟೇನು ಈಸಿ ಇರಲೇ ಇಲ್ಲ. ನಮ್ಮಪ್ಪ ಅಮ್ಮ ತುಂಬ ಸ್ಟ್ರಗಲ್ ಮಾಡಿದ್ದಾರೆ, ಮೇನ್ಲಿ ಮೈ ಮಾಮ್. ಅವರ ಸ್ಟ್ರಗಲಿಂದನೇ ನಾವು ಈ ಲೆವೆಲಿಗೆ ಬಂದಿರೋದು. ಸೊ ನಾವಿವಾಗ ಒಳ್ಳೆ ಥರ ಅರ್ನ್ ಮಾಡ್ತಿದ್ದೀವಿ. ಸೊ ನಾವು ಎಂಜಾಯ್ ಮಾಡ್ತಿದ್ದೀವಿ ನಮ್ಮ ಡೇಸ್ನ. ಸೊ ಮೇಕ್ ಶೂರ್ ಎಲ್ಲರೂ ಅಷ್ಟೇ ಅರ್ನ್ ಮಾಡೋ ಟೈಮಲ್ಲಿ ಅರ್ನ್ ಮಾಡಬೇಕು, ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ಇನ್ನೊಂದು ವ್ಲಾಗಲ್ಲಿ ನನ್ನ ಅರ್ಲಿ ಲೈಫು, ನನ್ನ ಫ್ಯಾಮಿಲಿ ಬಗ್ಗೆ ಖಂಡಿತ ನಾನು ಹೇಳ್ಕೊತೀನಿ. ಸೊ ಇದಾಗಿತ್ತು ಬ್ರೈಟ್ ಟು ಬಿ. ನನ್ನ ರಿವ್ಯೂಸ್ ಎಲ್ಲ ಹೇಳ್ತೀನಿ ಆಯಿತಾ. ಫುಡ್ ವಾಸ್ ವೆರಿ ಗುಡ್. ಬಸವೇಶ್ವರ ಖಾನಾವಳಿ ಅಂತ ಇಂಟರ್ನೆಟಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನನಗೆ ಮೈಸೂರಲ್ಲಿ ಎಲ್ಲೂ ಡಿನ್ನರ್ ಆಪ್ಷನ್ ಇರಲೇ ಇಲ್ಲ. ಯಾರಿಗೂ ಫ್ರೈಡ್ ರೈಸ್ ಆಗಿರಲಿ ಆ ಥರ ತಿನ್ನೋಕೆ ಇಷ್ಟ ಇರಲಿಲ್ಲ ಚೈನೀಸ್. ದಟ್ಸ್ ವೈ ವಿ ಆರ್ ಬುಕ್ಡ್ ದಿಸ್ ಒನ್. ಹೇಗಿತ್ತು ಡೇ? ಇಟ್ ವಾಸ್ ವೆರಿ ಗುಡ್ ಡೇ. ಫುಡ್ ವೆರಿ ಗುಡ್ ಫನ್ ಆ್ಯಕ್ಚುಲಿ. ಥ್ಯಾಂಕ್ ಯು. ಅಮ್ಮ ಊಟ ಹೇಗಿತ್ತು? ಹೇಗಿತ್ತು ಪಾರ್ಥ? ಮಿಸ್ ಹಾಯ್ ಗೈಸ್, ಹೌ ವಾಸ್ ದ ಫುಡ್ ಆ್ಯಂಡ್ ಹೌ ವಾಸ್ ದ ಡೇ? ಹೇಗಿತ್ತು ಊಟ? ಅಪ್ಪ ಹೆಂಗಿತ್ತಪ್ಪ? ಹೋಗೋಣ. ಇದಾಗಿತ್ತು ಇವತ್ತು ಬ್ರೈಟ್ ಟು ಬಿ. ಸೊ ನೆಕ್ಸ್ಟು ಹಳದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಮದುವೆ, ಇನ್ನು ಏನೇನು ಒಕೇಶನ್ ಇದೆ ಅದೆಲ್ಲ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.